ಹೆಸರು ಹೇಳಂಗಿಲ್ಲ, ಎಲ್ಲ ಎ ಟೀಮ್ ಬಿ ಟೀಮ್ ಸೇರಿ FIR ಮಾಡಿಸೋದು. ಹೌದಪ್ಪ, ಅವ್ರು ಒಂದು ಮಾತು ಇನ್ನೂ ಒಂದು ಮಾತು ಇನ್ನೊಂದು ಮಾತು ಹೇಳಿ. FIR ಬಗ್ಗೆ ಹೇಳೋರು ಇಂಡೈರೆಕ್ಟ್ ಆಗಿ ಹೇಳೋರು ಇಲ್ಲ. NDA ಅವರು ಕೊಲಿಕ್ಸ್ ಅವರಲ್ಲ, ಪಾರ್ಟ್ನರ್ಸ್, NDA ಪಾರ್ಟ್ನರ್ಸ್, JDS ಮತ್ತೆ BJP ಪಾರ್ಟ್ನರ್ಸ್ ಅವ್ರಿಗೆ ಹೇಳೋರು. ಇಂಡೈರೆಕ್ಟ್ ಆಗಿ ನನಗೂ ಹೇಳ್ದಂಗಿತ್ತು, ಬೇರೆಯವ್ರಿಗೆ ಹೇಳ್ದಂಗಿತ್ತು. ನನ್ನ ಮೇಲೆ FIR ಹಾಕಿ ನೋಡಿ ಶುರುವಾಗ್ತದೆ. ಅವ್ರು ನೋಡೋರೆಲ್ಲ ಗೊತ್ತು, ಅವ್ರಿಗೆ ಗೊತ್ತಿಲ್ಲ ನನಗೆ. ಅವ್ರ ಪಾರ್ಟ್ನರ್ಸ್, NDA ಪಾರ್ಟ್ನರ್ಸ್. ನಾನು ನೋಡ್ಕೊಂಬಂದ್ಬಿಟ್ಟು ಯಾರನ್ನ ಇವ್ರು ನಾನು ನೋಡ್ಕೊಂಬಂದಿದ್ದೀನಪ್ಪ. ನೋಡ್ಕೊಂಡು FIR ಹಾಕಿದ್ದು ಆಯಿತು, ಕೇಸ್ಗಳು ಹಾಕಿದ್ದು ಆಯಿತು, ವೈಯಕ್ತಿಕವಾಗಿ ಪರ್ಸನಲ್ ಮಾತಾಡಿದ್ದು ಆಯಿತು. ಬೇಕಾದ ಸ್ಪೇಸ್ ಮಾಡಿಕೊಂಡು ಧೈರ್ಯ ಮಾಡಿಕೊಂಡು ಮಾಲೂರು ತಾಲೂಕಲ್ಲಿ ನಾನು ಒಬ್ಬ ಗಣಿಸಿದ್ದೀನಪ್ಪ, ಎಲ್ಲಿಂದ ನಾವು ಬಂದ್ಬಿಟ್ಟು ನೀವು ಕೇಸ್ಗಳು ಹಾಕೋದು ಆಗಲಿ ಇಲ್ಲ ಬೆಳೆಸೋದಾಗಲಿ ನಂಗೆ ತೊಂದರೆ ಕೊಡೋಕ್ಕೆ ಬಂದರೆ ದಿಗಿಲು ಬೀಳಲ್ಲ ಅಂತ ನನ್ನ ತಾಲೂಕಿನ ಜನತೆ ಶಕ್ತಿಯಿಂದ ನಾನು ಉಳ್ಕೊಂಬಂದಿದ್ದೀನಪ್ಪ. FIR ಆಗಿದ್ದಕ್ಕೆ ಇಷ್ಟು ನೀವು ಬೆದರಿಸ್ತಿರಲ್ಲ, ಆಮೇಲೆ ನೋವಾಗ್ಬಿಟ್ಟಿದೆ ಅಂತಿರಲ್ಲ. ಒಂದು ಸಾರಿ ಗ್ಯಾಪ್ ಮಾಡಿಯಪ್ಪ, ನೀನು ಜೊತೆಲಿ ಇದ್ಕೊಂಡು MLA ಮಾಡ್ಕೊಂಡು ಆಸೆಕ್ಕೆ ಬಂದಮೇಲೆ ಎಷ್ಟು FIR ನಮ್ಮ ಮೇಲೆ ಆಗಿಲ್ವಾ? ಇದೆಲ್ಲ ನಾನು ಮಾತಾಡ್ಕೊಂಡು ಡಿಸೈಡ್ ಮಾಡಿದ್ದೀನಿ. ಅವ್ರು ಇಂಡೈರೆಕ್ಟಾಗಿ ಜೋಕ್ ಮಾಡ್ತಾರೆ, ನನಗೆ ಜೋಕರಾಗಿ ನಾನು ನೋಡೋಕ್ಕೆ ಹೋಗ್ತಾರೆ. ನಾನು ಜೋಕರಲ್ಲ. ಮಾಲೂರು ತಾಲೂಕಿನ ಜನತೆ 86ರಿಂದ ನಾನು ಉಳಿಸ್ಕೊಂಡೇ ಬಂದವ್ರೆ. ಇದು ರಾಜ್ಕುಮಾರ್ ಅಂತೇಳಿ ರಾಜ್ಕುಮಾರ್ ಮಾಡಿದ್ದು ನಾನು ಹೊಸಕೋಟೆ ಮಾಡಿದ್ದೀನಪ್ಪ, ಇಲ್ಲ ಬೆಂಗಳೂರಲ್ಲಿ ಮಾಡಿದ್ದೀನಪ್ಪ, ಇಲ್ಲ ನಿಮ್ಮ NDA ಪಾರ್ಟ್ನರ್ಸ್ ಏನಾದ್ರು ಬೆಂಗಳೂರಿಂದ ಬಂದಿದ್ರಲ್ಲ, ನೀವ್ಯಾರು ಮಾಡಿದ್ದೀರಾ? ನನ್ನ ಪಾರ್ಟ್ನರ್ಸ್ ಯಾರು ಗೊತ್ತಾ? ಮಾಲೂರು ತಾಲೂಕಿನ ಜನ ನನ್ನನ್ನು ರಾಜ್ಕುಮಾರ್ನಾಗಿ ಮಾಡೋರೆ. ನಾನು ಅವ್ರು ಸೇವೆ ಮಾಡ್ತಾ ಇದ್ದೀನಿ. ಇವ್ರು ಬಿರುದುಗಳು ಕೊಡಲಿ, ಮಾತಾಡ್ಕೊಂಡು ಹೋಗಲಿ, ನಾನು ಡಿಸೈಡ್ ಮಾಡಿದ್ದೀನಿ, ನಾನು ಮಾತಾಡ್ಕೊಂಡು ಅಂತ ನಾನು ಮಾತಾಡ್ತೀನಿ.